ಜಾನಪದ ಪ್ರತಿಭೆಗಳು ಎಲೆಮರೆ ಕಾಯಿಯಂತಾಗಬಾರದು. ಅವರ ಪ್ರತಿಭೆಯನ್ನು ಪ್ರದರ್ಶಿಸಲು ಅವಕಾಶ ಮಾಡಿಕೊಡಬೇಕೆಂದು ಶಾಸಕ ಡಾಕ್ಟರ್ ಮಂತ್ರಗೌಡ ಅಭಿಪ್ರಾಯಪಟ್ಟಿದ್ದಾರೆ. ಕೊಡಗು ಜಿಲ್ಲಾ ಜಾನಪದ ಪರಿಷತ್ ಸೋಮವಾರಪೇಟೆ ಘಟಕ ಮತ್ತು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ವತಿಯಿಂದ ಯಡೂರು ಗ್ರಾಮದ ಬಿಟಿಸಿಜಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಶನಿವಾರ ನಡೆದ ಜಾನಪದ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಜಾನಪದ ಕಲೆ ಮತ್ತು ಕ್ರೀಡೆಗಳನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಜಾನಪದ ಕ್ರೀಡಾಕೂಟಗಳು ನಡೀತಾ ಇರಬೇಕು. ಪ್ರತಿಯೊಬ್ಬರು ಭಾಗವಹಿಸಬೇಕೆಂದರು. ನಮ್ಮ ಬಿಟಿಸಿಜಿ ಮಾಡ್ತಾ ಇರೋದು ನನ್ನ ಖುಷಿ. ಹೇಳ್ದಂಗೆ ನಾವು ನಮ್ಮ ಅದೃಷ್ಟ ಇರೋಂತಂದರೆ ನಮ್ಮ ತಾತ ಅಜ್ಜಿ ಜೊತೆ ಬೆಳೆಯೋಕ್ಕೆ ಒಂದು ಅವಕಾಶ ಸಿಕ್ಕಿದೆ. ನಮಗೆ ತಾತ ಅಜ್ಜಿ ಅಂತ ಬೆಳೆಯೋಕ್ಕೆ ಅವಕಾಶ ಸಿಕ್ಕಿದ ಸಂದರ್ಭದಲ್ಲಿ ನಾನು ಅವಾಗ ನಿರಂತರ ಪ್ರಶ್ನೆ ಕೇಳ್ತಿದ್ದೆ, ತಾತ ನಿಮ್ಮ ತಾತ ಹೇಗಿದ್ರು ಅಂತ ನಾವು ಕೇಳ್ತಿದ್ದೋ. ಆ ಟೈಮಲ್ಲಿ ಏನೇನು ಮಾಡ್ತಿದ್ವಿ ಹೇಳಿದ್ರು, ನಿಮ್ಗೆ ಆಗಲ್ಲ ಅಂತ ನನಗೆ ಒಂದೆರಡು ಸಲ ಬೈಯೋದು, ಮೂರನೇ ಸಲ ಅವರೇ ಇರುತ್ತೆ ಹೇಳೋದು, ನಾನು ಇಷ್ಟೇ ಮನೆ ಇದ್ದಿದ್ದು ಹಿಂಗಿದ್ದಿದ್ದೋ ಹಿಂಗೆ ಅಂತ. ಖುಷಿ ಏನಂತಂದ್ರೆ ಅವ್ರು ಹೇಳಿದ್ದೆಲ್ಲರೂ ನಮಗೆ ಈಗ ಒಂದು ರೀತಿಯಲ್ಲಿ ಒಂದು ನಮ್ಮ ಜೀವನಕ್ಕೆ ಒಂದು ಬೇಸಿಕ್ ಥರ ಒಂದು ಇಟ್ ಇಸ್ ಲೈಕ್ ಒಂದು ಸ್ಟೆಪ್ಪಿಂಗ್ ಸ್ಟೋನ್ ಅಂತ, ಒಂದು ಕಲಿಯೋಕ್ಕೆ ಒಂದು ಇದು. ನಾವು ಯಾಕೆ ಹೇಳ್ತೀವಿ ಅಂತಂದರೆ ನಾವು ಇರೋದ್ರಲ್ಲಿ ಎಷ್ಟು ಅದ್ಭುತವಾಗಿದ್ದೀವಿ ಅಂತ ನಮಗೆ ಹೇಳ್ಕೊಡೋಕ್ಕೆ ಅಸಾಧ್ಯ. ಅಂದ್ರೆ ಆ ಟೈಮಲ್ಲಿ ಆ ಕಾಲದಲ್ಲಿ ಏನೇನು ಕಷ್ಟಗಳಿದ್ರು ಅವರಿಗೆ. ಜಾನಪದ ಪರಿಷತ್ನ ಜಿಲ್ಲಾಧ್ಯಕ್ಷ ಅನಂತ ಶಯನ ಮಾತನಾಡಿ, ಜಾನಪದ ಸೊಗಡಿನ ಆಟಗಳು ಜನಮಾನಸದಿಂದ ದೂರ ಸರಿಯದಂತೆ ಮಾಡುವುದೇ ಜಾನಪದ ಪರಿಷತ್ನ ಕಾಯಕವಾಗಿದೆ ಎಂದರು. ಟೌನಲ್ಲೆಲ್ಲ ಈಗ ಕೆಸುವಿನ ಗೊಜ್ಜು ಮಾಡ್ಬೋದು, ಕೆಸುವನ್ನು ಸಾರು ಮಾಡ್ಬೋದು, ಅಥವಾ ಒಣಗಿಸಿ ಇಟ್ಕೊಂಡು ಮತ್ತೆ ಪುನಃ ಬಳಸ್ಬೋದು, ಪಲ್ಯ ಮಾಡ್ಬೋದು, ಪತ್ರೊಡೆ ಮಾಡ್ಬೋದು. ಈ ಹೆಸರಿಲ್ಲೇ ಗೊತ್ತಿಲ್ಲ ನಮಗೆಲ್ಲ ಟೌನಲ್ಲಿ ಮಾಡ್ತಾರೆ. ಅದೇ ಅರಸಿ ಉಪ್ಪಾರು, ನನ್ನ ಅಮ್ಮ ಸಕ್ಕರೆ, ನನ್ನ ಅಜ್ಜಿ ಸಕ್ಕರೆ ಅಂತಹ ಆಹಾರಗಳು ಹೋಗಿಬಿಡ್ತಾರೆ. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಎಚ್.ಎನ್. ತಂಗಮ್ಮ, ಸುಶೀಲಾ ಹಾನಗಲ್, ರೇಣುಕಾ ವೆಂಕಟೇಶ್, ಯಡೂರು ಮಲ್ಲಪ್ಪ, ಅರುಣ್ ಕೊತ್ನಳ್ಳಿ, ವಿಸ್ಮಯಿ, ಡಾಕ್ಟರ್ ಮಂತ್ರಗೌಡ ಅವರನ್ನ ಈ ಸಂದರ್ಭ ಸನ್ಮಾನ ಮಾಡಲಾಯಿತು. ಪರಿಷತ್ನ ತಾಲೂಕು ಅಧ್ಯಕ್ಷ ಕೆ ಪ್ರಕಾಶ್, ಪ್ರಾಂಶುಪಾಲರಾದ ಡಾಕ್ಟರ್ ಹರ್ಷ, ಜಯವೀರ ಮಾತೆ ದೇವಾಲಯದ ಧರ್ಮಗುರು ಅವಿನಾಶ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಬುಗುರಿ, ಚಿನ್ನಿದಾಂಡು, ಕಾಳು ಹೆಕ್ಕುವುದು, ಕಪ್ಪೆ ಕುಪ್ಪಳಿಸುವುದು, ಲಗೋರಿ, ಕುಂಟಬಿಲ್ಲೆ ಆಟಗಳನ್ನು ಆಡಿ ಸಂಭ್ರಮಿಸಿದರು. ಸಾರ್ವಜನಿಕರು ವಿವಿಧ ಕ್ರೀಡೆಗಳಲ್ಲಿ ಭಾಗವಹಿಸಿ ಸಂತೋಷಪಟ್ಟರು. ಶಾಸಕ ಡಾಕ್ಟರ್ ಮಂತ್ರಗೌಡ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಮಡಿಕೆ ಒಡೆದು ಪ್ರೇಕ್ಷಕರನ್ನ ರಂಜಿಸಿದ್ರು. ಮೇಡಮ್ ಹಿಂದಿನಿಂದ ಬಂದಂಥದ್ದನ್ನು ಮರಿಬಾರ್ದು. ನಾವೆಲ್ಲರೂ ಅದನ್ನು ನೋಡಿಕೊಂಡು ಹಿಂದೆ ಏನೇನಿತ್ತು ಅದನ್ನು ಮುಂದೆ ಬೆಳೆಸ್ಕೊಂಡು ಹೋಗ್ಬೇಕು ಅಂತ ಹೇಳುವಂಥದ್ದನ್ನು ಹೇಳಿದರು. ಆದರೆ ನಾನು ಕೆಲವು ವಿಚಾರಗಳನ್ನು ನಿಮ್ಮ ಹತ್ರ ಹೇಳ್ತೀನಿ. ನಾನೀಗ ನನ್ನ ಸ್ವತಃ ಅನುಭವ, ನನ್ನ ಮಗನಿಗೆ ನಾವು ಹಿಂದೆ ನನಗೆ ಕೊತ್ತನಹಳ್ಳಿ ಅಂತ ಹೇಳುವಂಥ ಊರಲ್ಲಿ ಹುಟ್ಟೋರು ನಾನು. ನಮಗೆ ಸೋಮವಾರಪೇಟೆಗೆ ಬರಬೇಕಾದ್ರೆ 6 ಕಿಲೋಮೀಟ್ರು ಬಸ್ ಆಗಲಿ ರಸ್ತೆ ಆಗಲಿ ಏನೂ ಇರಲಿಲ್ಲ. ನಮಗೆ ನಮ್ಮ ಪಕ್ಕದಲ್ಲಿ ಊರಲ್ಲಿರುವಂಥ ನಮ್ಮ ದಾಟಿಮೇಟ್ನವರು ಕೂಡ ಇಲ್ಲೇ ಇದ್ದಾರೆ. ನಮಗೇನಂತ ಹೇಳಿದ್ರೆ ನಮ್ಮ ಕಷ್ಟ ಗೊತ್ತಿರುತ್ತೆ. ನಾವು ಸವಿತಾ ಸಮಾಜದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಇವರು ಈಗ ಹಾಕಿ ಉಪಾಧ್ಯಕ್ಷೆಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ.